ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಬಹಳ ಅದ್ಭುತವಾದ ಮಾಹಿತಿಯನ್ನು ಇವತ್ತಿನ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವುದಪ್ಪ ಅಂತಂದರೆ, ಸ್ತ್ರೀ ಶಾಪ ಅಥವಾ ಸ್ತ್ರೀ ದೋಷ. ಇದು ಸಾಮಾನ್ಯವಾಗಿ ನೀವೆಲ್ಲ ಕಡೆ ಕೇಳ್ತಾ ಇರ್ತೀರ. ಕೆಲವು ಜನಗಳಲ್ಲಿ, ಕೆಲವು ಪಂಡಿತ ಪಾಮರರು ಜಾತಕವನ್ನು ನೀವು ತೋರಿಸಲಿಕ್ಕೆ ಹೋದಾಗ, ಅಥವಾ ಕೆಲವು ಕುಟುಂಬ ವರ್ಗಗಳಲ್ಲಿ ನಿಮಗೆ ಸ್ತ್ರೀ ಶಾಪ ಆಗಿದೆ, ಅದಾಗಿದೆ ಅಂತಕ್ಕಂಥದ್ದನ್ನು ನೀವು ಕೇಳ್ತಾ ಇರ್ತೀರ. ಸೊ ಈ ಸ್ತ್ರೀ ಶಾಪದ ಪರಿಣಾಮಗಳೇನು, ಇದರಿಂದ ಪರಿಹಾರವನ್ನು ಹೇಗೆ ತಗೋಬೇಕು ಅನ್ನುವಂಥದ್ದೇ ವಿಷಯ. ವೀಕ್ಷಕರೇ, ಬಹಳ ಸುಲಭ ಅದ್ಭುತವಾದಂತಹ ಮಾಹಿತಿ. ದಯಮಾಡಿ ಸ್ಕಿಪ್ ಮಾಡದೆ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುವಂತಹ ವಿಚಾರ. ನೋಡಿ, ಸಾಮಾನ್ಯವಾಗಿ ಏನಪ್ಪ ಈ ಸ್ತ್ರೀ ಶಾಪ ಅಂತಕ್ಕಂಥದ್ದು, ಇದರ ಪರಿಣಾಮಗಳೇನು ಅಂತಕ್ಕಂಥದ್ದು. ನೋಡಿ, ಸಹಜವಾಗಿ ಇದು ಪೂರ್ವ ನಿಯೋಜಿತ ಕರ್ಮಗಳಿಂದ ಬಂದಿರತಕ್ಕಂತಹ ಒಂದು ಶಾಪಗಳಾಗ್ತದೆ. ನೋಡಿ, ಯಾಕೆ ಈ ಒಂದು ಶಾಪಗಳು ಬರ್ತದೆ, ನಾವು ಇಹಜನ್ಮದಲ್ಲಿ ಅಥವಾ ಒಂದು ಪ್ರಸ್ತುತ ದಿನಗಳಲ್ಲಿ ನಮ್ಮ ಮತಿಗೆ ಅರಿವಿಲ್ಲದೆ ನಾವು ನಾನಾ ವಿಧದ ಸಂಕಷ್ಟಗಳಲ್ಲಿ ಗುರಿಯಾಗಿರ್ತೀವಿ. ಸಾಮಾನ್ಯವಾಗಿ ಕೆಲವು ಸ್ತ್ರೀಯರು ನೋಡ್ಬೋದು ನೀವು, ಸ್ತ್ರೀ ಶಾಪ ಅಂತಂದರೆ ಬಹಳ ಇತಿಹಾಸಗಳಿದೆ. ರಾಜ ಮಹಾರಾಜರಿಗೆ ಬಿಟ್ಟಿಲ್ಲದೆ ಇರತಕ್ಕಂತಹ ಒಂದಷ್ಟು ಇತಿಹಾಸಗಳನ್ನು ನಾವು ನೋಡಿರ್ಬೋದು. ಸಾಮಾನ್ಯವಾಗಿ ನಮ್ಮ ಮೈಸೂರಿನ ಸಂಸ್ಥಾನನೇ ತೆಗೆದುಕೊಂಡರೂ ಕೂಡ ಆಗ ಅಲಿಮೇಲಮ್ಮ ಹಾಕಿದಂತಹ ಶಾಪ ಇವತ್ತಿಗೂ ಕೂಡ ರಾಜ ಮನೆತನಗಳು ಅನುಭವಿಸಿರ್ತಕ್ಕಂಥದ್ದನ್ನು ನೋಡಿದ್ದೀರ. ಅಂತಹ ಒಂದು ದೊಡ್ಡ ದೊಡ್ಡ ಮನೆತನಗಳು, ಅದಲ್ಲದೆ ಸಾಕ್ಷಾತ್ ದೈವ ದೇವರುಗಳಾದಂತಹ ಲಕ್ಷ್ಮೀದೇವಿ ಆಗಿರ್ಬೋದು, ಪಾರ್ವತಿ ದೇವಿ ಆಗಿರ್ಬೋದು, ಅಗಸ್ತ್ಯ ಋಷಿಗಳಿಗಾಗಿರ್ಬೋದು, ಅಥವಾ ಒಂದು ದುರ್ವಾಸರಿಗಾಗಿರ್ಬೋದು ಕೊಟ್ಟಿರ್ತಕ್ಕಂತಹ ಶಾಪಗಳು ಬಹಳ ದೊಡ್ಡದಲ್ಲ. ಎಂತೆಂತಹ ಶಾಪಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇತಿಹಾಸ ಪುರಾಣಗಳಲ್ಲಿ ನಾವು ನೋಡಿರ್ಬೋದು. ಹೀಗೆ ದೈವ ದೇವರುಗಳಿಗೆ ತಟ್ಟುವಂತಹ ಶಾಪಗಳು ಸಾಮಾನ್ಯ ಮನುಷ್ಯರಿಗೆ ತಟ್ಟದೇ ಇರ್ತದ. ಸೊ ಆ ಥರ ತಟ್ಟದಂತಹ ಶಾಪಗಳು ಯಾವ ರೀತಿಯಲ್ಲಿ ಪರಿಣಾಮ ಬೀರಿರ್ಬೋದು ಮನುಷ್ಯನ ಮೇಲೆ, ಆ ಮನುಷ್ಯರು ಯಾವ್ಯಾವ ರೀತಿಯಲ್ಲಿ ನರಳಿರ್ಬೋದು, ಯಾವ್ಯಾವ ಸಂಕಷ್ಟಗಳನ್ನು ಅನುಭವಿಸಿರ್ಬೋದು. ವೀಕ್ಷಕರೇ, ನೋಡಿ, ಸಾಮಾನ್ಯವಾಗಿ ಈ ಒಂದು ಸ್ತ್ರೀ ಶಾಪಕ್ಕೆ ಒಳಗಾದಂಥವ್ರಿಗೆ ಪ್ರಥಮವಾಗಿ ವಿವಾಹ ಆಗುವುದು ಬಹಳ ಕಷ್ಟ ಆಗ್ತದೆ. ನೋಡಿ, ಹೇಳ್ಬೋದು, ಬಹಳ ಜನಗಳಿಗೆ ವಿವಾಹ ಡಿಲೇ ಆಗಿರ್ತದೆ. ಎಷ್ಟು ಕಷ್ಟಪಟ್ಟರೂ ಕೂಡ ವಿವಾಹ ಅನ್ನೋದೇ ಆಗಿರಲ್ಲ. 40 ವರ್ಷ ಆದರೂ ವಿವಾಹ ಆಗಿರಲ್ಲ, 35, 40, 45 ಆದರೂ ವಿವಾಹ ಆಗಿರಲ್ಲ. ಒಳ್ಳೆ ಪ್ರಪೋಸ್ಗಳು ಬರ್ತಾ ಇರುತ್ತೆ, ಅವರು ಒಳ್ಳೆ ವ್ಯವಸ್ಥೆಯಲ್ಲೇ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ ಹುದ್ದೆಯಲ್ಲಿರ್ತಾರೆ, ಗೋರ್ಮೆಂಟ್ ಜಾಬಲ್ಲಿರ್ತಾರೆ, ಸ್ವಯಂ ಉದ್ಯೋಗ ಮಾಡ್ಕೊಂಡಿರ್ತಾರೆ, ಧನಧಾನ್ಯಗಳಿಗೆ ಕೊರತೆ ಇರಲ್ಲ, ಪ್ರತಿಷ್ಠಿತ ಮನೆಗಳಾಗಿರ್ತದೆ ಅಂತಾಯ್ತಾ. ಆದರೂ ಕೂಡ ಅಂಥವ್ರಿಗೆ ವಿವಾಹ ಆಗಿರಲ್ಲ. ಯಾಕೆ? ಸ್ತ್ರೀ ಶಾಪ. ಮತ್ತು ಕೆಲವೊಂದು ಬಾರಿ ಅವರ ದೈವ ಬಲ ಚೆನ್ನಾಗಿದ್ದು ವಿವಾಹ ಆದರೂ ಕೂಡ ಅವ್ರಿಗೆ ಸಂತಾನ ಅನ್ನುವಂಥದ್ದೇ ಆಗಿರಲ್ಲ. ನೋಡಿ ವೀಕ್ಷಕರೇ, ಎಷ್ಟೋ ವಿವಾಹಿತರು ವಿವಾಹ ಆಗಿ ಡಿವರ್ಸ್ ಆಗಿರ್ತಾರೆ. ಬಿಕಾಸ್ ಆಫ್ ಅವರ ಒಂದು ವ್ಯವಸ್ಥೆ ಏನಾಗಿರ್ತದೆ, ಸಂತಾನಹೀನತೆ. ಅಂದರೆ ಅವರಲ್ಲಿ ಪುರುಷತ್ವದ ಕೊರತೆ ಆಗಿರ್ಬೋದು, ಅಥವಾ ಈಸ್ ಇಂಪಾರ್ಟೆಂಟ್ ಆಗಿರ್ಬೋದು. ಈ ಥರದ ಕಾರಣಗಳಿಂದ ಎಷ್ಟೋ ವಿಚ್ಛೇದನಗಳಾಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಮತ್ತು ಅದೆಷ್ಟೋ ಡಿವರ್ಸ್ ಆಗಿರ್ತಕ್ಕಂಥ ಈ ಒಂದು ಶಾಪದಿಂದ ಆಗಿರ್ತಕ್ಕಂತಹ ಡಿವರ್ಸನ್ನು ನಾವು ಸ್ಟಡಿನೂ ಕೂಡ ಮಾಡಿದ್ದೀವಿ. ವೀಕ್ಷಕರೇ, ಈ ರೀತಿ ಆಗಿರ್ತದೆ ಸಂತಾನದ ಕೊರತೆ. ಅಂದರೆ ಸ್ತ್ರೀಗೆ ಒಂದು ಸೌಖ್ಯವನ್ನು ಕೊಡೋಕ್ಕಾಗದೆ ಡಿವರ್ಸ್ ಆಗಿರ್ತಕ್ಕಂಥದ್ದಾಗಿರ್ತದೆ. ವಿವಾಹ ಆಗೋದೇ ತಡ. ಫಸ್ಟ್ ಆಫ್ ಆಲು ಅದು ಅವ್ರ ದುರ್ದೈವ, ದೈವ ಬಲ ಚೆನ್ನಾಗಿದ್ದು ವಿವಾಹ ಆದರೆ ಈ ರೀತಿಯಾದ ಕೊರತೆಗಳಾಗಿರ್ತದೆ. ಮತ್ತು ಪರಸ್ಪರ ಸಂಸಾರದಲ್ಲಿ ಕಿರಿಕಿರಿ ಸದಾ ಅನುಭವಿಸ್ತಾ ಇರ್ತಾರೆ. ಕೌಟುಂಬಿಕ ಕಲಹಗಳು ಅವ್ರಿಗೆ ಬೆಂಬಿಡದೆ ಅವ್ರಿಗೆ ಕಾಡ್ತಾ ಇರ್ತದೆ ಈ ಸ್ತ್ರೀ ಶಾಪದಿಂದಾಗಿ. ಮತ್ತು ವಿಶೇಷವಾಗಿ ಅವ್ರಿಗೆ ಸ್ತ್ರೀ ಸೌಖ್ಯ ಅನ್ನೋದೇ ಇರಲ್ಲ. ನೀವು ನೋಡ್ಬೋದು, ಒಂದು ವಿವಾಹ ಆಗಿ ಮುರಿದೋಗುತ್ತೆ, 2 ವಿವಾಹ ಆಗಿನೂ ಮುರಿದೋಗುತ್ತೆ, 3ನೇ ವಿವಾಹ ಆಗಿನೂ ಮುಗಿದೋಗುತ್ತೆ. ಮತ್ತು ಅವರು ತುಂಬ ಈ ಅನೈತಿಕ ಸಂಬಂಧಗಳ ಒಂದು ವ್ಯವಸ್ಥೆಗೆ ಹೋಗಿ ಆ ಸ್ತ್ರೀಯರಿಗೆ ಮೋಸವನ್ನು ಸಹ ಮಾಡಿರ್ತಾರೆ. ಅಂತಹ ಶಾಪಕ್ಕೂ ಒಳಗಾಗಿರ್ತಾರೆ. ಅಲ್ಲೂ ಕೂಡ ಅವ್ರಿಗೆ ಒಂದು ನೆಮ್ಮದಿದಾಯಕ ಜೀವನ ಅನ್ನೋದಿರೋದಿಲ್ಲ. ಸೊ ಈ ಥರ ಸ್ತ್ರೀ ಶಾಪಕ್ಕೆ ಒಳಗಾಗಿರ್ತಕ್ಕಂಥವನಿಗೆ ಸದಾ ಬೆಂಬಿಡದೆ ಕಾಟ ಕೊಡ್ತಾನೆ ಇರ್ತದೆ ಕೆಲವು ಶಕ್ತಿಗಳು.
ಯಾವ್ಯಾವ ರೀತಿಯಲ್ಲಿ ಅವರ ಒಂದು ಕೌಟುಂಬಿಕ ಜೀವನ ನಾಶ, ಗೌರವ ನಾಶ, ಪುತ್ರ ಸಂತಾನಹೀನತೆ ಆಗಿರ್ತದೆ, ಸಂತಾನದಲ್ಲಿ ಕೊರತೆ ಆಗಿರ್ತದೆ, ಮತ್ತು ಅವರ ಒಂದು ವ್ಯವಹಾರ, ಉದ್ಯೋಗ ವ್ಯವಹಾರಾದಿಗಳಲ್ಲೂ ಕೂಡ, ಅಂದರೆ ಅವರ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅವ್ರಿಗೆ ನ್ಯಾಯ ಅನ್ನೋದೇ ಸಿಗೋದಿಲ್ಲ. ಅಂದರೆ ಕೌಟುಂಬಿಕವಾಗಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಪತಿ ಪತ್ನಿಯರಲ್ಲಿ ಕಿರಿಕಿರಿಗಳಾಗ್ತಾ ಇರುತ್ತೆ. ಅವ್ರಿಗೆ ಎಷ್ಟೇ ಇದ್ದರೂ ಕೂಡ ನೆಮ್ಮದಿ ಅನ್ನೋದು ಅವ್ರಿಗೆ ಕಣ್ಮರೆಯಾಗಿರ್ತದೆ ವೀಕ್ಷಕರೇ. ಸೊ ಅಂತಹ ಒಂದು ಶಾಪಕ್ಕೆ ಗುರಿಯಾಗಿರ್ತಾರೆ ಅವರು. ಸ್ತ್ರೀ ಶಾಪ ಅಂತಕ್ಕಂಥದ್ದು ಸಾಮಾನ್ಯವಾದಂಥದ್ದಲ್ಲ, ಬಹಳ ಕೆಡುಕಾಗುವಂಥದ್ದು. ಈ ಶಾಪಕ್ಕೆ ಒಳಗಾಗಿರೋನು ಅವನು ಶ್ರೀಮಂತನಾಗಿದ್ದರೆ, ಆ ಶಾಪಕ್ಕೆ ಒಳಗಾಗಿದ್ದರೆ ಸ್ವಲ್ಪ ದಿನಗಳಲ್ಲಿ ಭಿಕ್ಷುಕನಾಗ್ಬಿಡ್ತಾನೆ. ಅವನು ತುಂಬ ದೊಡ್ಡ ಉದ್ಯೋಗ ವ್ಯವಸ್ಥೆಯಲ್ಲಿ ಇದ್ದರೂ ಕೂಡ ಅವನ ಉದ್ಯೋಗ ಕಿತ್ತಾಕಿ ಡಿಪ್ರಮೋಟ್ ಆಗಿಬಿಡ್ತಾನೆ, ಕಂಪ್ಲೀಟ್ಲಿ ನಾಶಕ್ಕೆ ಗುರಿಯಾಗ್ಬಿಡ್ತಾನೆ. ಸ್ತ್ರೀ ಶಾಪಕ್ಕೆ ಒಳಗಾಗಿರ್ತಕ್ಕಂಥವನು ಅವನು ಏನೇ ಒಂದು ವ್ಯವಸ್ಥೆ ಮಾಡೋಕ್ಕೆ ಹೋದರೂ ಕೂಡ ಅವನಿಗೆ ಬರೀ ಕಿರಿಕಿರಿ ನಷ್ಟಗಳೇ ಎದುರಾಗ್ತಾ ಇರುತ್ತೆ. ಎಕ್ಸ್ಪೆಷಲಿ ಅವನು ಈ ಒಂದಷ್ಟು ಸ್ತ್ರೀ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆಗೆ ಸೊ ಬರೀ ಸದಾ ಅನಾರೋಗ್ಯದಕ್ಕೆ ತುತ್ತಾಗ್ತಾ ಇರ್ತಾನೆ. ನೋಡಲಿಕ್ಕೆ ಅಪ್ಪಟ ಬ್ರಾಹ್ಮಣನಂತೆ ಸುಂದರವಾಗಿರ್ತಾನೆ, ನೋಡಲಿಕ್ಕೆ ಅವನಲ್ಲಿ ತುಂಬ ಒಳ್ಳೆಯ ಲಕ್ಷಣ ಇರುತ್ತೆ. ಅವನು ನೋಡಿದ್ರೆ ಅವನು ಏನಪ್ಪ ಇಷ್ಟೊಂದು ಚೆನ್ನಾಗಿದ್ದಾನೆ, ಈಸ್ ವೆರಿ ಹ್ಯಾಂಡ್ಸಮ್ ಅಂತ ಹೇಳ್ತಾರೆ. ಬಟ್ ಆದರೆ ಕೂಡ ಅವನು ನೆಮ್ಮದಿಯಾದಂಥ ಜೀವನವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಯಾಕಂದರೆ ಸ್ತ್ರೀ ಶಾಪ ಇದು ಪೂರ್ವ ನಿಯೋಜಿತವಾಗಿಯೂ ಬಂದಿರ್ಬೋದು, ಅಥವಾ ಅವನ ಒಂದು ದುಡ್ಡಿನ ಅಹಂಕಾರ, ಅಥವಾ ಅವನ ಒಂದು ಅತಿಯಾದಂತಹ ಬುದ್ಧಿ, ಅವನು ಪ್ರೀತಿಸಿ ಅಮಾಯಕರನ್ನು ಮೋಸ ಮಾಡಿದರೆ, ಅಥವಾ ಕೆಲವು ಸ್ತ್ರೀಯರಿಗೆ ಏನೋ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರೆ, ಕೆಲವು ಸ್ತ್ರೀಯರು ಬೇಕಂತಲೇ ಇವನಿಗೆ ಶಾಪವನ್ನು ಹಾಕಿದರೆ, ಸೊ ನಾನಾ ವಿಧದಲ್ಲಿ ಸ್ತ್ರೀ ಶಾಪಗಳಾಗಿರ್ತದೆ ವೀಕ್ಷಕರೇ. ಈ ಸ್ತ್ರೀ ಶಾಪಗಳಿಂದಾಗಿ ನೋಡಿ, ಒಂದು ವಿವಾಹ ಆಗಿರುತ್ತೆ, ಅನೈತಿಕ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ, ಅದನ್ನು ಪ್ರಾಮಾಣಿಕವಾಗಿ ಅವ್ರಿಗೆ ಜೀವನವನ್ನು ಕೊಟ್ಟಿರಲ್ಲ, ಅರ್ಧಕ್ಕೆ ಕೈ ಕೊಟ್ಟಿರ್ತಾರೆ. ಇಷ್ಟಪಟ್ಟವರೇ ಅವ್ರನ್ನ ಕೈ ಕೊಟ್ಟು ಬೇರೆಯವ್ರನ್ನ ವಿವಾಹ ಆಗಿರ್ತಾರೆ. ಸೊ ಈ ಥರದ ನಾನಾ ವಿಧಗಳಿರುತ್ತೆ. ಮತ್ತು ಕೆಲವು ಸ್ತ್ರೀಯರಿಗೆ ಒಳ್ಳೇದು ಮಾಡ್ತೀನಿ ಅಂತ ನಂಬಿಸ್ತಾರೆ, ಕೆಲವು ಸ್ತ್ರೀಯರಿಗೆ ಧನಧಾನ್ಯಗಳನ್ನು ಕೊಡ್ತೀನಿ, ನಿಮ್ಮನ್ನು ಕಷ್ಟದಲ್ಲಿ ನಾನು ಕಾಪಾಡ್ತೀನಿ ಅಂತ ಆಶ್ವಾಸನೆಗಳನ್ನು ಕೊಡ್ತಾರೆ. ಸೊ ಎಲ್ಲ ಇವರ ಲಾಭಕ್ಕೆ ಸ್ತ್ರೀಯರನ್ನು ಬಳಸಿಕೊಂಡು ಕೈ ಬಿಡುವಂತಹ ವ್ಯವಸ್ಥೆ ಇದೆಯಲ್ಲ, ಅಂಥವ್ರಿಗೆ ಆ ಒಂದು ಪ್ರಾಮಾಣಿಕ ಸ್ತ್ರೀಯರಿಂದ ಶಾಪ ಏನಾಗಿರ್ತದೆ, ಆ ಶಾಪದಿಂದಾಗಿ ಇವರು ತುಂಬ ಸಂಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಇವರ ಪುತ್ರ ಪೌತ್ರಾದಿಯಾಗಿ ಸಂಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಇದು ಒಂದು ಕಡೆ ಆದರೆ, ಕೆಲವರು ಇವರ ಪಿತ್ರಾರ್ಜಿತವಾಗಿ, ಅಂದರೆ ಇವರು ಪಿತೃ ಪೌತ್ರರು ಆಗ ಏನೋ ಅನಾಚಾರಗಳನ್ನು ಮಾಡಿ ತೀರೋಗ್ಬಿಡ್ತಾರೆ. ಸೊ ಅವ್ರುಗಳು ತೀರೋದ ನಂತರ ಆ ಅನಾಚಾರಕ್ಕೊಳಗಾಗಿರ್ತಕ್ಕಂಥವರ ಶಾಪ ಇವರ ಕುಲಕ್ಕೆ, ವಂಶಕ್ಕೇ ಅಂಟ್ಕೊಂಡಿರುತ್ತೆ. ಸೊ ಈ ರೀತಿ ಅಂಟ್ಕೊಂಡಂಥ ಶಾಪಗಳು ಇವರ ಮಕ್ಕಳುಗಳಿಗೆ ಕಾಡಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇದರಿಂದ ಇವರಿಗೆ ವಿವಾಹದಲ್ಲಿ ವಿಳಂಬ, ಸಂತಾನದಲ್ಲಿ ವಿಳಂಬ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ, ದೊಡ್ಡ ವ್ಯವಸ್ಥೆಯಲ್ಲಿ ಇದ್ದಂಥವರು ನಾಶವಾಗುವಂಥದ್ದು, ಹೀಗೆಲ್ಲ ಆಗ್ತಾ ಇರುತ್ತೆ ವೀಕ್ಷಕರೇ. ಇದು ಈ ಸ್ತ್ರೀ ಶಾಪದಿಂದನೇ ಆಗ್ತಾ ಇರ್ತದೆ. ಇಂತಹ ಸ್ತ್ರೀ ಶಾಪವನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ವೀಕ್ಷಕರೇ? ಬಹಳ ಸುಲಭವಾದಂತಹ ತಂತ್ರ, ಬಹಳ ಅದ್ಭುತವಾದಂತಹ ತಂತ್ರ ಇದಾಗಿರ್ತದೆ. ಯಾವ ರೀತಿಯಲ್ಲಿ ಇದನ್ನು ಪರಿಹಾರ ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ವೀಕ್ಷಕರೇ, ಇದು ಏನು ಮಾಡಬೇಕು ಅಂತಂದರೆ, ನೀವು ಕನ್ಯಾದಾನವನ್ನು ಮಾಡಬೇಕು. ಅಂದರೆ ನಿಮಗಿನ್ನೂ ಮಕ್ಕಳೇ ಆಗಿಲ್ಲ, ಹೇಗೆ ಕನ್ಯಾದಾನ, ವಿವಾಹನೇ ಆಗಿಲ್ಲ ಹೇಗೆ ಅಂತ ತಿಳ್ಕೊಬೋದು ವೀಕ್ಷಕರೇ. ಇದನ್ನು ನೀವು ಹೇಗೆ ಮಾಡಬೇಕು ಅಂತಂದರೆ, ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಅಥವಾ ಗುಡಿ ಗೋಪುರಗಳಲ್ಲಿ ಅಥವಾ ನಿಮ್ಮ ಮನೆಗಳ ಹತ್ರನೇ ಸಾಮೂಹಿಕ ವಿವಾಹಗಳನ್ನು ಮಾಡಿಸುವುದರ ಮುಖೇನ ನೀವು ಈ ಶಾಪವನ್ನು ವಿಮೋಚನೆ ಮಾಡ್ಕೋಬೋದು. ಅಥವಾ ಶ್ರೀ ವಿಷ್ಣು ಸಮೇತ, ವಿಷ್ಣು ಮತ್ತು ಲಕ್ಷ್ಮೀ ಸಮೇತ ನಿಮ್ಮ ಶಕ್ತಿ ಅನುಸಾರ ಇದನ್ನು ಈ ಒಂದು ವಿಷ್ಣು ಮತ್ತು ಲಕ್ಷ್ಮಿಯ ಒಂದು ಸಮೇತ ಪ್ರತಿಮೆಯನ್ನು ವಿಶೇಷವಾಗಿ ಸ್ವರ್ಣ ಅಥವಾ ರಜತ ಅಂದರೆ ಬೆಳ್ಳಿಯಲ್ಲಿ ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡಿಸಿ ಇದನ್ನು ನೀವು ವಿಶೇಷವಾಗಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು. ಅದು ಮಾಡೋಕ್ಕಾಗಲಿಲ್ಲ, ನಿಮ್ಮ ಕೈಯಲ್ಲಿ ಕಷ್ಟ ಇದೆ ಅಂತಂದರೆ, ಒಂದು ಗೋವು ಅಂದರೆ ಒಂದು ಹಸು ಅಥವಾ ಶಾಮ್ಯ ವಸ್ತ್ರ, ನಿಮ್ಮ ಶಕ್ತಿ ಅನುಸಾರ ವಸ್ತ್ರ ಮತ್ತು ದಕ್ಷಿಣೆಯನ್ನು ಇಟ್ಟು
ನೀವು ಇದನ್ನು ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕಾಗ್ತದೆ. ಈ ಒಂದು 3-4 ವಿಧಾನದಲ್ಲಿ ನೀವು ದಾನವನ್ನು ಮಾಡಿದ್ದೆ ಆದರೆ ಸ್ತ್ರೀ ಶಾಪದಿಂದ ಸಂಪೂರ್ಣವಾಗಿ ವಿಮೋಚನೆಯನ್ನು ಕಾಣ್ಬೋದಾಗ್ತದೆ. ಈ ಸ್ತ್ರೀ ಶಾಪ ವಿಮೋಚನೆ ನಿಮಗೆ ಆಗ್ತಾ ಇದೆ ಅನ್ನೋದನ್ನು ನೀವು ಹೇಗೆ ತಿಳ್ಕೊಬೋದು ಅಂದರೆ, ನಿಮಗೆ ಒಂದು ಒಳ್ಳೆಯ ಕಡೆಯಿಂದ ವಿವಾಹ ಕೂಡ ಬಂದಾಗ ನನಗೆ ಶಾಪ ವಿಮೋಚನೆ ಆಗಿದೆ, ಸಂತಾನವಾದಾಗ ಶಾಪ ವಿಮೋಚನೆ ಆಗಿದೆ, ಅಥವಾ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಂಡಾಗ ಶಾಪ ವಿಮೋಚನೆ ಆಗಿದೆ ಅಂತ ನೀವು ಭಾವಿಸ್ಬೋದಾಗಿರುತ್ತದೆ. ಬಹಳ ಅದ್ಭುತವಾದಂತಹ ಈ ಒಂದು ಪರಿಹಾರಗಳನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಬನ್ನಿ, ದೈವ ನಿಮಗೆ ಒಳ್ಳೆಯದು ಮಾಡ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ಸ್ತ್ರೀ ಶಾಪಗಳಿಂದ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಪ್ರೀತಿಯನ್ನು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ವಿವಾಹ ಆಗ್ತಾ ಇಲ್ಲ ಅಂತ ಕೊರಗ್ತಾ ಇದ್ದಾರೆ, ಅಂಥವ್ರಿಗೆ ಈ ಒಂದು ಪರಿಹಾರವನ್ನು ನೀವು ತಿಳಿಸಿ ಅಂತ ಹೇಳ್ತಾ, ಹಾಗೆ ನಮ್ಮನ್ನು ನೇರವಾಗಿ ನೀವು ಭೇಟಿಯಾಗಬೇಕು, ಮಾತಾಡಬೇಕು ಅಂದರೆ ಮೈಸೂರಿನ ವಿಜಯನಗರದಲ್ಲಿ ನಮ್ಮ ಕಚೇರಿ ಇದೆ, ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ ವೀಕ್ಷಕರೇ.